ಇವತ್ತು ಶೂಟಿಂಗು ಲೇಡಿ ಗೆಟಪ್ ಆಗಿ ಮಾಡ್ತಾ ಇದ್ದೀನಿ. ಸಲ ಸೇರಿ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದೀವಿ. ಕ್ಯಾಮ್ರಾನೇ 5 ಗಂಟೆಗೆ ಫೋನ್ ಮಾಡಿ 6:45 ಬಂದಿದ್ದಾರೆ. ಆಲ್ರೆಡಿ ರಿವೀಲ್ ಮಾಡ್ತಾ ಇದ್ದಾರೆ. ನೀನ್ ಹೀರೋಯಿನ್. ಅದೇ ಕಾನ್ಫಿಡೆಂಟ್. ನೀವು ಹುಡುಗನ ತರ ಅನ್ಕೊಂತಿದ್ದೆ, ಹುಡುಗಿ ಕಣ್ಣು ನೋಡಿರೋದು. ಹೇಟರ್ಸ್ಗೂ ಸ್ವೀಟರ್ಸ್ಗೂ ನಿಮ್ಮ ಪ್ರೀತಿಯ ಶಿವ ಮಾಡ್ತೀನಿ. ನಮಸ್ಕಾರ. ಇವತ್ತು ವಿಷಯ ಏನು ಅಂದರೆ, ಇವತ್ತು ನಾವೆಲ್ಲ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಕ್ರ್ಯೂಸ್ ಎಲ್ಲ ಸೇರಿ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಈ ವ್ಲಾಗಲ್ಲಿ ಫುಲ್ಲು ತೋರಿಸ್ತೀನಿ. ಗೆಟಪ್ ಚೇಂಜ್ ಆಗೋದು ಮತ್ತು ಎಕ್ಸ್ಪೆಷಲಿ ನಾನು ಬೇರೆ ಥರ ಗೆಟಪ್ ಚೇಂಜ್ ಮಾಡ್ತಾ ಇದ್ದೀನಿ, ಅದನ್ನು ನೋಡಿ ವಿಡಿಯೋಲಿ. ಮತ್ತು ನನ್ನ ಫ್ರೆಂಡ್ಸಸ್ ಎಲ್ಲ ಆಲ್ರೆಡಿ ರೆಡಿ ಆಗ್ತಿದ್ದಾರೆ ನೋಡಿ. ನನ್ನ ವಿನೀತ್ ಅಂತ, ಇವನು ಪ್ರಜ್ವಲ್ ಅಂತ, ಇವನು ಮೋಹನ್ ಅಂತ, ಅವರು ಚೇತನ್ ಅಂತ, ನಮ್ಮ ಡೈರೆಕ್ಟ್ರು. ಆಮೇಲೆ ಇನ್ನೊಂದೇನು ಅಂದರೆ, ಈ ಬ್ಲಾಗ್ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಕ್ಕೆ ಅಂದರೆ, ಆ ಶಾರ್ಟ್ ಫಿಲಮ್ಸಲ್ಲಿ ಆ ಬ್ಲೂಪರ್ಸ್ ಅಂತಾರಲ್ಲ, ಅದರಲ್ಲಿ ಆ ಬ್ಲೂಪರ್ಸ್ ಈ ವಿಡಿಯೋ ನೋಡಿ ಚೆನ್ನಾಗಿರುತ್ತೆ. ವೈಟಿಗಿದ್ದಾನ, ಫುಲ್ ವೈಟಿಗಿದ್ದಾರೆ. ಇವನು ನಮ್ಮ ವಿನೀತ್ ಜೋಶಿ, ಆಡಿಯೋ ಮಾನವ ಅಂತ ಇದೆ. ಆಡಿಯೋ ಮಾನವ ಅಂತ ಒಂದು ಚಾನಲ್ ಇದೆ, ಬೇಕಾದ್ರೆ ನೋಡಿ, ವಿಡಿಯೋ ನಾನು ಹಾಕ್ತೀನಿ. ಮತ್ತೆ ಇವರು ಮೋಹನ್ ಅಂತ, ಮಾಡೆಲ್ ಮೋಹನ್ ಅಂತ, ಅದ್ರ ಮಾಡೆಲ್ ಎಲ್ಲ ಮಾಡ್ತಾರೆ. ಬೋ ಮಾಸ್ಟರ್. ಇವರು ಚೇತನ್ ಅಂತ ಡೈರೆಕ್ಟ್ರು. ಇವತ್ತು ನಮ್ಮ ಸಿನಿಮಾ ಮಾಡ್ತಾರವ್ರು ಇವರೇ, ಸಚಿನ್ ಅವರೇ. ಹಾಯ್ ಅನ್ನು. ಇವ್ರು ನಮ್ಮ ಡೈರೆಕ್ಟ್ರು. ಇವ್ರು ನಮ್ಮ ಪ್ರಿಯಾಂಕಾ ಅಂತ, ಇಲ್ಲ ಆರ್ಟಿಸ್ಟ್. ಇಲ್ಲ, ಇವ್ರು ಆರ್ಟಿಸ್ಟು. ಆಮೇಲೆ ಇವ್ರು ನಮ್ಮ ಮಂಜಣ್ಣ ಏಕರ ಬರೋಣ, ಕಾಣಿಸ್ತಿಲ್ಲ ಮಕ್ಕ. ಇವ್ರು ನಮ್ಮ ಮಂಜಣ್ಣ ಇದರಲ್ಲಿ ಕಾಮುಕಂದು ರೋಲ್ ಮಾಡ್ತಿದ್ದಾರೆ. ಬಟ್ ತುಂಬ ಒಂದು ಒಳ್ಳೆ ವ್ಯಕ್ತಿ ನಮ್ಮ ಮಂಜಣ್ಣ, ಸೀರಿಯಸ್ ಆಗಿ. ಬನ್ನಿ ನೆಕ್ಸ್ಟ್ ಶಾರ್ಟ್ ತೋರಿಸ್ತೀನಿ, ಬನ್ನಿ ಬೇಗ. ನಾನು ಶೂ ಹಾಕೋತಾ ಇದ್ದೀನಿ, ಎಲ್ಲವೂ ಹಾಕೋತಾ ಇದ್ದೀನಿ ಶೂ. ಇವತ್ತು ನಮ್ಮನ್ನ ಚೆನ್ನಾಗಿ ತೋರಿಸೋದು ಈ ಕ್ಯಾಮ್ರಾನೇ. ಆಲ್ರೆಡಿ ಕ್ಯಾಮ್ರಾಮನ್ ಎಲ್ಲ ಬಂದಿದ್ದಾರೆ, ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಡೈರೆಕ್ಟ್ರು, ಈ ಮೂವಿ ಡೈರೆಕ್ಟ್ರು, ಇವರು ನನ್ನ ಹಿಡ್ಕೊಂಡು ಡೈರೆಕ್ಷನ್ ಮಾಡ್ತಾರೆ. ಇವರೆಲ್ಲ ಬಂದಿದ್ದಾರೆ. ಇವ್ರು ನಟರಾಜಣ್ಣ ಅಂತ, ಇವ್ರು ಔಟ್ಬಿಟ್ಟು. ಅಣ್ಣ ಇನ್ನೊಂದ್ಸಲಿ ಹಾಯ್ ಮಾಡಿ. ಹಾಯ್ ನೋಡಿದ್ರ? ಹಾಯ್. ಆಲ್ರೆಡಿ ನೋಡ್ರಪ್ಪ, ಹೀರೋಸ್ ಎಲ್ಲ ಬಂದರು. ಮೇಲೆ ನೋಡಿದ್ರಲ್ಲ, ಹಾಯ್ ಅಂತ ಹೇಳ್ತಿದ್ರಲ್ಲ, ಬಂದರು. ಅದೆಲ್ಲ ಇನ್ನೊಬ್ರು ಬರಬೇಕು, ಒಂದಿಬ್ಬರು ಹೀರೋಯಿನ್ಸ್ ಬರಬೇಕು. ಮತ್ತು ಇವ್ರು ನಮ್ಮ ಕ್ಯಾಮ್ರಾಮನ್. ಇವ್ರು ನಮ್ಮ ಕ್ಯಾಮ್ರಾಮನ್. ಎಷ್ಟೋ ಸೀರಿಯಲ್ಸ್ ಎಲ್ಲ ಕ್ಯಾಮ್ರಾಮನ್ ಮಾಡಿದ್ದಾರೆ. 8 ಗಂಟೆಗೆ ಸ್ಟಾರ್ಟ್ ಮಾಡಿಲ್ಲ, 5 ಗಂಟೆಗೆ ಫೋನ್ ಮಾಡ್ತೀರಾ? ಬೈತಾ ಇದ್ದಾರೆ ಆಲ್ರೆಡಿ. ಅಣ್ಣ ಇರೋಣ, ಒಂದು 2 ನಿಮಿಷ ಪೂಜೆ ಮಾಡ್ಬಿಟ್ಟು ಬೇಗ ಸ್ಟಾರ್ಟ್ ಮಾಡೋಣ. ಇವರು ದುರ್ಗಪ್ಪ ಅಂತ, ಇವ್ರ ರೂಮಲ್ಲೇ ಹೊತ್ತು ನಾವು ಶೂಟ್ ಮಾಡ್ತಾರೆ. ಫೋನ್ ಮಾಡ್ತಾರೆ ಮನೆಗೆ. ಏನಂತಣ ಮಲಗಿರೋ 5 ಗಂಟೆಗೆ ಫೋನ್ ಮಾಡ್ತಾರೆ, ರೆಡಿನಾ ಅಂತವ. 8 ಗಂಟೆ ಆಯಿತು. 5 ಗಂಟೆಗೆ ಫೋನ್ ಮಾಡಿ 6:45 ಬಂದಿದ್ದಾರೆ. ಯಾರು ತಪ್ಪು ಬ್ರೋ? ಇವ್ರನ್ನ ನಮ್ದ 10:30 ಬಿಡ್ತಾರೆ. ಯಾವ ಲೆಕ್ಕ? ಅವರು ಅದೇ ನಿದ್ದೆ ಮಾಡಿದ್ರೆ ಶೂಟಿಂಗೇನೋ ಒಂದು ಅರ್ಧ ಅವರು ಮತ್ತು ಮುಕ್ಕಾಲು ಅವರೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನಾವು ಸ್ವಲ್ಪ ಬೇಗ ಮಾಡ್ತೀವಿ. ಇವನು ವಿನೀತ್ ಅಂತ, ಇವನದೊಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಆಡಿಯೋ ಮಾನವ ಅಂತ. ಇವು ಡಬ್ಬಿಂಗ್ ಆರ್ಟಿಸ್ಟು. ಸೀರಿಯಸ್ ಆಗಿ ಡಬ್ಬಿಂಗ್ ಮಾತ್ರ ನೀವು ನೋಡಬೇಕು, ಹೆಂಗಿರುತ್ತೆ ಅಂದರೆ ಡಬ್ಬಿಂಗು ಚಾನ್ಸೇ ಇಲ್ಲ. ವಾಯ್ಸು ಸಖತ್ತಾಗಿ ಮಿಮಿಕ್ರೀಸ್ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ಲೆಟ್ಸ್ ಗೋ. ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸಿ ಇವಾಗ ಶೂಟ್ ಸ್ಟಾರ್ಟ್ ಮಾಡೋಣ.
ರೋಲ್ ಕ್ಯಾಮ್ರಾ ರೋಲಿಂಗ್ ಆ್ಯಕ್ಷನ್. ಇವಾಗೆಲ್ಲ ತಿಂಡಿ ಎಲ್ಲ ತಿಂದ್ವಿ. ಇವರೆಲ್ಲ ತಿಂತಾ ಇದ್ದಾರೆ ಪ್ರಜ್ವಲ್ಲು ಮತ್ತೆ ಮೋಹನ್. ಇವಾಗ ಫಸ್ಟ್ ಸೀನ್ ಮುಗೀತು. ನಮ್ಮ ಡೈರೆಕ್ಟರ್ ಅಂತೂ ಫುಲ್ಲು ಟೆನ್ಷನ್ ಇದ್ದಾರೆ. ಅವ್ರು ಪೇ ಮಾಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟು ತೋರಿಸಿ ಕಾಫಿ ಬೇಕಾ? ಕಾಫಿ ಹೇಳೋದು ಸಕ್ಕದಾಗಿ ಹೇಳಿದೆ ಮೋಹನ್. ವೇಟ್ ಅಂಡ್ ಸಿ. ನೆಕ್ಸ್ಟ್ ಶಿವು ಏನಾಗ್ತಾನೆ ನೋಡಿ, ಬೇಗ ನೋಡಿ, ಕಾಯ್ತಾ ಇರಿ, ಬರುತ್ತೆ ಬೇಗ ಹೆಂಗೆ ಆಗ್ತಾನೆ ಕೇಳಿ ನೋಡಿ. ಆದ್ರೆ ಸೀರಿಯಸ್ ಆಗಿ ನೆಕ್ಸ್ಟ್ ಒಂದು ಗೆಟಪ್ ಇದೆ. ಫೈನಲ್ವರೆಗೂ ಪಕ್ಕ ನೋಡ್ತೀರಾ. ನೋಡುವಾಗೆಲ್ಲ ನಕ್ಕಿ ಲೈಕ್ ಬಟನ್ ಒತ್ತೀರಾ ನೋಡಿಬೇಕು. ನೋಡಿ ಸಚಿನ್ ಪ್ರಿಯಾಂಕಾ ತಿಂತಾ ಇದ್ದಾರೆ, ಸರ್ಚ್ ಮಾಡ್ಕೊಂಡು ತಿಂತಾ ಇದ್ದಾರೆ ನೋಡಿ. ಕಾಫಿ ಅಲ್ಲೇನಿಲ್ಲ ಬಿಡಮ್ಮ, ನೊಣ ಏನು ಬಿದ್ದಿಲ್ಲ, ತಿನ್ನಮ್ಮ ಪರವಾಗಿಲ್ಲ. ಅಲ್ಲೇ ಕುಡಿದು ಬಿಡೋದು. ನೊಣ ಏನು ಬಿದ್ದಿಲ್ಲ, ತಿನ್ನು ಪರವಾಗಿಲ್ಲ. ಇವರು ನಾನು ದೋಸೆ ತಿಂದು ಒಂದು ಇಡ್ಲಿ ತಿಂದು ಒಂದು ವಡ ತಿಂದ್ರು, ಎರಡು ಇಡ್ಲಿ ಒಂದು ವಡ ತಿನ್ನಕ್ ಆಗ್ತಿಲ್ಲ ಇವ್ರ ಕೈಯಲ್ಲಿ. ಯಾಕೆ ಅಷ್ಟೊಂದು ಹುಡುಗಿ ನೋಡಕ್ಕಷ್ಟೇ ಸ್ವಲ್ಪ ದೊಡ್ಡ ಹುಡುಗಿ ಥರ ಇರೋದು. ನೋಡ್ರೆ ಚಿಕ್ಕ ಹುಡುಗಿ. ನಿಂತ್ಕೊಳಮ್ಮ ಒಂದು ನಿಮಿಷ. ಏಯ್ ಬೇಡ, ತಿಂಡಿ ತಿಂದೇಳ ಆಮೇಲೆ ನಿಂತ್ಕೊಳ್ಳಿ. ನೋಡಿ ತಿಂಡಿ ತಿನ್ನೋದೆಲ್ಲ ತೋರಿಸಲು ಬಂತು. ಸರಿ, ನೆಕ್ಸ್ಟ್ ಸೀನ್ಗೆ ರೆಡಿ ಆಗ್ತಾ ಇದ್ದೀವಿ. ಸೀನ್ 3ಗೆ. ಸರ್ ನೆಕ್ಸ್ಟ್ ಯಾವುದು ಸರ್ ಸೀನ್ ನೆಕ್ಸ್ಟ್ ಯಾವುದು? ಹೀರೋಯಿನ್ ಕೂಡ ಆಲ್ರೆಡಿ ರಿವೀಲ್ ಮಾಡ್ತಾ ಇದ್ದಾರೆ. ಬನ್ನಿ ಇವಾಗ ಆ ಹೀರೋಯಿನ್ ಯಾರು ಅಂತ ತೋರಿಸ್ತೀನಿ ಬನ್ನಿ. ಹೀರೋಯಿನ್ ಜೊತೆ ಇವ್ರು ಇಂಟ್ರೆಸ್ಟಿಂಗ್ ಆಗಿ ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಗೆಟಪ್ ಹೆಂಗಿರುತ್ತೆ ಏನು ಅಂತ. ಯಾಕಂದ್ರೆ ನಮ್ಮ ಜೋಶಿನ ನಂಗೆ ಹೇಳ್ಕೊಡ್ಬೇಕು. ಯಾಕಂದ್ರೆ ಅವನು ಮಿಮಿಕ್ರಿ ಆರ್ಟಿಸ್ಟ್ ಗೊತ್ತಾ, ಹೆಂಗೆಲ್ಲ ಸಕ್ಕತ್ತಾಗಿ. ಕಾಫಿನಾ? ನಮ್ಮ ಟೈಮ್ ಇರಲ್ಲ. ಮತ್ತೆ ಏನು ಮೋಹನ್ ಏನಿಲ್ಲ, ಇವತ್ತು ದೊಡ್ಡ ಆಕ್ಟರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಶಿವು. ನಾನು ಆ್ಯಕ್ಚುಲಿ ಸೆಂಟೆನ್ಸ್ ತಪ್ಪು ಹೇಳಿದೆ, ಅದು ನೀವೇ ಅರ್ಥ ಮಾಡ್ಕೊಂಡು. ನೋಡಪ್ಪ, ದೊಡ್ಡ ಆ್ಯಕ್ಟ್ರ್ ಅದನ್ನು ಸೀರಿಯಸ್ ಆಗಿ ನಾನು ಮೋಹನ್ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಇವತ್ತು ನೋಡಿದ್ರೆ ಮೋಹನ್ ಸಖತ್ತಾಗಿ ಮಾಡ್ದ ನೋಡಿ. ಅಜೀಬ್ ಮಾಡ್ತವನೆ ಅಂದ್ರೆ ನಾನೇನು ಮಾಡೋದೇ ಇಲ್ಲ, ಬಂದು ಮಾಡ್ತವನೆ ಅಂತ ಹೇಳ್ತವನೆ. ಇಲ್ಲ ಏಯ್ ಗುರು, ಏನು ಗುರು ಕರೆಕ್ಟಾಗಿ ಎಲ್ಲರೂ ಮಾಡಲಿಲ್ಲ ಗುರು. ಮೋಹನ್ ಚೆನ್ನಾಗಿ ಮಾಡಿದ ನಿಜ. ಮೋಹನ್ ಚೆನ್ನಾಗಿ ಮಾಡ್ದಾನೆ. ಇಲ್ಲ ನನಗನ್ಸಕ್ಕೆ 4 ಜನ ಚೆನ್ನಾಗಿ ಮಾಡ್ತಿದ್ರು. ನೋಡಿದ ಮೇಲೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ನಾವು ನೋಡಿದ ಪ್ರಕಾರ ಮೋಹನ್ ಚೆನ್ನಾಗಿ ಮಾಡ್ದ, ಶಿವನು ಚೆನ್ನಾಗಿ ಮಾಡ್ದ. ನಾನು ನೋಡಿದ ಪ್ರಕಾರ ಹಂಗಂದ್ರೆ ನಾನು ನೋಡಿದೆ ಪ್ರಜ್ವಲ್ ಚೆನ್ನಾಗಿ ಮಾಡ್ದ. ಮತ್ತು ಇವನು ನಮ್ಮ ವಿನೀತು ಸ್ವಲ್ಪ ಅವರು ಟೀ ಕುಡ್ಬಿಟ್ಟು ಕಾಫಿ ಕುಡ್ಬಿಟ್ಟು ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ. ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ನಮ್ಮ ವಿನೀತ್ ಮಿಮಿಕ್ರಿ ಮಾಡ್ತಾನೆ ಅಂತ. ಬನ್ನಿ ಮಿಮಿಕ್ರಿ ಮಾಡ್ತಾನೆ. ಟೀ ಕುಡ್ಬಿಟ್ಟು ಅವ್ನಿಗೊಂದು ಕಾಫಿ ಅದು ಎಕ್ಸೈಟ್ಮೆಂಟ್ ಸ್ವಲ್ಪ ಮಿಸ್ ಆಗ್ಬಿಡುತ್ತೆ. ಕಾಫಿ ಕುಡಿತಾ ಇದ್ವಿ 4 ಜನ. ಬಟ್ ಇವಾಗ ಕಾಫಿ ಕುಡಿದ್ಮೇಲೆ ಏನೋ ಒಂದು ಇದಾಯ್ತಂತೆ ನೋಡಿ. ನೋಡಿದ್ರೆ ಕುಡಿತಾ ಇದ್ರೆ ಇಂಡಿಯನ್ ರೈಲ್ವೇಸ್ ನೆನಪಾಗ್ತಿದೆ. ನೆನಪಾಗ್ತಿದೆ. ಅದರಲ್ಲಿ ಕೊಟ್ಬಿಡ್ರಿ. ನೋಡಿದ್ರಾ ಗರಂ ಚಾಯ್ ಏನೋ ಹೇಳ್ತಿದ್ದಾರೆ. ಇನ್ನು ಬೇಜಾನು ಟ್ಯಾಲೆಂಟ್ ಇದೆ ವಿನೀತ್ ಹತ್ರ. ಹೋಗ್ತಾ ವಿಡಿಯೋ ತೋರಿಸ್ತೀನಿ ಬನ್ನಿ. ಇವರೇ ಈ ಕತೆ ಹೀರೋಯಿನ್ನು. Oh my god, bro. ಏನಾದರೂ ಒಂದು ನೀನ್ ಹೀರೋಯಿನ್, ನಾನು ಹೀರೋಯಿನ್ನ. ಇಷ್ಟು ಬೇಗ ರಿವೀಲ್ ಮಾಡ್ತಾ ಇದ್ದಾರೆ. ಬಟ್ ಹೀರೋಯಿನ್ ಎಲ್ಲ ಏನಿಲ್ಲ. ಬನ್ನಿ ಇವ್ರ ಮುಂದೆ ನಾವೇನ್ರಿ ಬ್ಯೂಟಿ ನೋಡ್ರಿ. ಲೈವ್ ಹೋಗ್ಬಿಟ್ಟಿದ್ಯಾ? ಲೈವ್ ಅಲ್ಲ ಇಲ್ಲಿ. ಸ್ಟಾಪ್ ನಾನ್ ಸೆನ್ಸ್ ಅಂತ. ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀರಾ. ಇವಾಗ ನೆಕ್ಸ್ಟ್ ಶೂಟು ಇದೇ ಮನೇಲಿ ನಾವು ಮಾಡ್ತಾ ಇರೋದು. ಆಲ್ರೆಡಿ ತೋರಿಸಿದ್ದೀನಿ ಮನೆ. ಬಟ್ ನೋಡಿ ಹೆಂಗಿರುತ್ತೆ ಸೆಟ್ಟು. ಇದೆಯಾ ಕರ್ಕು ಬ್ಲ್ಯಾಕ್ ಹಿಂಗೆ ಹೊಡ್ಬಿಡೋಣ ಕೈ ಹಚ್ಕೊಂಡೆಲ್ಲ ಚೇಂಜ್ ಮನೆ ಓನರ್ ನಮ್ಮ ಹೊಡಿತಾನೆ. ಆಮೇಲೆ ಏನಾರ ಮಾಡಿದೆ ಮನೆ ಅದೇ ಇವಾಗ ನೆಕ್ಸ್ಟ್ ಸೀನು ನಮ್ದೊಂದು 3 ಜನದಿದೆ. ಆ 3 ಜನ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಒಂದು ಗೆಟಪ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ನೋಡಿ ನೋಡ್ರಪ್ಪ. ಹಾಯ್. ಈ ಸೀನ್ ಆದ್ಮೇಲೆ ಶಿವಶಕ್ತಿ ಹೆಂಗೆ ಆಗ್ತಾನೆ ನೋಡೋಣ. ಎಲ್ಲ ಅದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. What? That is Kage. Pedro ಬಂದ ಐಫೋನ್.
ಇನ್ನಲ್ಲಿ ನಾನು ಟ್ರಿಮ್ ಮಾಡ್ತಾ ಇದ್ದೀನಿ. ಟ್ರಿಮ್ ಮಾಡಿ ಒಂದು ಸ್ವಲ್ಪ ಹೊಸ ಗೆಟಪ್ಗೊಂದು ಟ್ರೈ ಮಾಡ್ತೇನೆ. ನೋಡಿ ನನಗೋಸ್ಕರ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತ. ನಮ್ಮ ದುರ್ಗಪ್ಪ ಕುನಿ ಒಂದು ಹಾಯ್ ಅನ್ನು ಕುನಿ. ಯಾಕಪ್ಪ ಹಾಯ್ ಮಾಡು. ಯಾಕಪ್ಪ ಅಂದ್ರೆ ಯಾಕಣ್ಣ ಅಂತ ಕೇಳ್ತಾ ಇದೆಯಾ? ಬನ್ನಿ ಇವಾಗ ಒಂದೊಂದು ಹೇಳಿ. ಏನಿದು ಶಿವ್ ಲಾಗ್ ಅಲ್ಲಿ ನಾನು ಬಂದಿದ್ದೀನಿ ಅಂತನಾ? ಶಿವಾನಿ ಇವ್ರೆ ಮೇಕಪ್ ಆರ್ಟಿಸ್ಟ್ ಅನ್ಕೋಬೇಡಿ, ಶಿ ಇಸ್ ದ ಹೀರೋಯಿನ್. Oh my god, can you not do that please? ಇಲ್ಲಿ ನಮ್ಮ ಮಾಡೆಲ್ ಮೋಹನ್ ಅವರಿದ್ದಾರೆ. ಹಂಗೆ ನಮ್ಮ ವಾಯ್ಸ್ ಆರ್ಟಿಸ್ಟ್ ಬಂದ್ಬಿಟ್ಟು ಜೋಶಿ. ಒಂದು ವಾಯ್ಸ್ ಸ್ವಲ್ಪ ಇಂಟರ್ಸ್ಕೋಟ್ ಮಾಡಮ್ಮ ಬಾ ಹತ್ರ. ನಾನು ಕರೆಕ್ಟ್ ಆಗಿದ್ದೀನಿ, ಚಿಲ್ ಮಾಡು ನೀನು. ಐಶ್ವರ್ಯ ಶಿವಾನಿ ಮೇಕಪ್ ಮಾಡ್ತಾ ಇದ್ದಾರೆ. ಒರೆಸ್ಬೇಕು ನೀನು ಆಲ್ರೆಡಿ ಎತ್ತೆತ್ತಿ ತಪ್ಪ ಅಂತ ಹಾಕೋದಲ್ಲ. ಶಿವ ನೋಡಿ ಇವಳಿಗೆ ನಾನು ಹೇಳ್ಕೊಡ್ಬೇಕು ಒರ್ಸು. ಓ ಇಲ್ಲ ನಾನು ಮೇಕಪ್ ಆರ್ಟಿಸ್ಟ್. ಏನೊಂದು ನಾನು ಇಷ್ಟು ಮಾಡ್ತಾ ಇರೋದು ದೊಡ್ಡ ವಿಷಯ. ಹೇಳಿ ಆಕ್ಷನ್. ಮೇಕಪ್ ಆದ್ಮೇಲೆ ಶಿವಾನಿ ಆಗ್ತಾನೆ. ಸೈಡ್ ಆಂಗಲ್ ಇಂದ ನೋಡಿದ್ರೆ ಸೇಮ್ ಒಳ್ಳೆ ಮಸ್ತ್ ಫಿಗರ್ ತರ ಇಲ್ವಾ ಇದು? ರೀಲ್ಸ್ ಮಾಡೋಣ ಆದ್ಮೇಲೆ ರೀಲ್ಸ್ ನೋಡೋಗ್ತಿದ್ರೆ ನಾನು ಪ್ರಜ್ವಲ್ ಇನ್ನೇನು ನೋಡಿತಾ ಇರ್ತೀನಿ, ನೋಡ್ಕೊಂಡ್ ಬರ್ತಾ ಇರ್ತೀನಿ. ಮತ್ತೆ ಶಿವ್ ಲಾಗಿಗೆ ಸ್ವಾಗತ. ಈಗ ಶಿವನ ಇಷ್ಟು ದಿವಸ ಬೇರೆ ತರ ನೋಡ್ತಿದ್ರಿ, ಇವತ್ತಿಂದ ಬೇರೆ ತರ ನೋಡ್ತೀರಾ. ಇವತ್ತಿಂದ ಅಲ್ಲ, ಇವತ್ತು ಮಾತ್ರ. ಹೆಂಗಿದೀನಿ ಅಂತ ಕಮೆಂಟ್ ಮತ್ತೆ ಲೈಕ್ ಶೇರ್ ಅದೆಲ್ಲ ಮಾಡ್ಬಿಡಿ. ನೋಡಿ ಹಿಂಗೆಲ್ಲ ಮಾಡ್ಬಿಡಿ ಸರ್. ಇದು ಬ್ಲಾಗ್. ಎಸ್ ಹೆಂಗಿದೀನಿ? ದಿಸ್ ಇಸ್ ನಾಟ್ ಶಿವ ಬ್ಲಾಗ್, ಶಿವಾನಿ ಬ್ಲಾಗ್. ಶಿವ್ ಬಿಕೇಮ್ ಶಿವಾನಿ. ದಾದಾ ಇವಾಗ ಏನಾಯ್ತು ಗೊತ್ತಾ, ಒಂದು ಇನ್ಸಿಡೆಂಟ್ ಸೀರಿಯಸ್ಲಿ. ಹೆಂಗೆ ಅಂದ್ರೆ ಡೈರೆಕ್ಟರ್ ಬಂದು ನಾನು ಆಲ್ರೆಡಿ ಎಲ್ಲ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಪ್ರಿಯಾಂಕಾ ಅಂತ. ಹೇಗಿರ್ಬೇಕು ಪ್ರಿಯಾಂಕಾ? ಸಾಕು ಅಲ್ವಾ? ಅದಲ್ಲ ಪ್ರಿಯಾಂಕಾ ಅಂತ. ಅವ್ರು ಏನ್ ಮಾಡಿದ್ರು, ಕಷ್ಟಪಟ್ಟು ಸೀರೆ ಉಡ್ಸ್ಬಿಟ್ರು. ಸೀರೆ ಉಡ್ಸಿದ ತಕ್ಷಣ ಈ ಕಾಸ್ಟ್ಯೂಮ್ ಅಲ್ಲ, ನಾನು ಹೇಳಿದ್ ಚುಡಿದಾರ ಅಂತ ಹೇಳಿದ್ರು. ನಾನು ಚುಡಿದಾರ ಅಂತ ಟೆನ್ಷನ್ ಆಗೋಯ್ತು. ಆಮೇಲೆ ಇನ್ನೊಂದು ಏನಂದ್ರೆ, ಹುಡುಗಿರೆಲ್ಲ ಯಾಕೆ ಕೋಪ ಮಾಡ್ಕೋತಾರೆ ಅಂತ ಇವಾಗ ಅರ್ಥ ಆಯ್ತು. ಏನಕ್ಕೆ ಅಂದ್ರೆ ರೆಡಿಯೆಲ್ಲ ಆಗ್ಬಿಟ್ಟಿರ್ತಾರೆ. ಆಮೇಲೆ ಸಡನ್ ಆಗಿ ಹುಡುಗರು ಅಂತಾರಲ್ಲ, ಇವತ್ತು ಪ್ರೋಗ್ರಾಮ್ ಕ್ಯಾನ್ಸಲ್ ಅಂತಾರೆ. ಅವಾಗ ಹುಡುಗಿರು ಏನಕ್ಕೆ ಕೋಪ ಮಾಡ್ಕೋತಾರೆ ಅಂತ ಇವತ್ತು ಅರ್ಥ ಆಯ್ತು. ಯಾಕಂದ್ರೆ ಬಿಚ್ಚಿ ತಗದಿ ತಿರ್ಗಿ ಹಾಕೊಂಡು ಕುತ್ಕೊಳ್ಳೋ ಅಷ್ಟಲ್ಲ ಆಗಲ್ಲ. ಅದಕ್ಕೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಏನೋ ಮಾಡ್ತಿದ್ರಪ್ಪ ಇಲ್ಲಿ. ಗುರು ನಾನು ಮಾಡ್ಬೇಕಂತ ನೋಡ್ರಿ. ಶಿವಾನಿ ಹೇಳಿ ತೋರ್ಸು. ಹೆಲ್ಪ್ ಮಾಡ್ಬೇಕು ಅನ್ಕೋತೀವಿ ಬಿಡು. ಇವಾಗ ಅದು ಬೇಡ, ತಾಳಿ ಮಾಡೋಣ. ತಾಳಿ ಅಲೋ, ಇದು ತೆಗೀದನ್ನ ಬಗ್ಗು ಎಷ್ಟು ಸಕ್ಕತ್ತಾಗಿದ್ದೀವಿ. ಕಥಾ ಕಾಣಿಸ್ತೀಯಲ್ವಾ? ಇದು ತೆಗೀದನ್ನ. ಬ್ಯೂಟಿ ಗುರು. ನಾನು ತಾಳಿ ಕಿತ್ತಾಕ್ಬೇಡ. ಏನು ಕಾಣಿಸ್ತಿಲ್ಲ. ಹೇಳೋ ನಿಮ್ ಇವ್ರಿಗೆ ಸಬ್ಸ್ಕ್ರೈಬರ್ಸ್ಗೆ ಹೇಳೋ. ಎಲ್ಲ ಸೀರಿಯಸ್ ಆಗಿ ನನಗೆ ಎಷ್ಟೊಂದು ಜನ ಹೆಲ್ಪ್ ಮಾಡಿದ್ದಾರೆ ನೋಡಿ. ಪ್ರಿಯಾಂಕಾ ಮತ್ತೆ ಪ್ರಜ್ವಲ್ ಸೀರಿಯಸ್ ಆಗಿ ಹೇಳ್ತೀನಿ, ಒಬ್ರು ರೇಗ್ಸಿಲ್ಲ ನನಗೆ. ನಂಗೆ ಅದಕ್ಕೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಈ ವಿಡಿಯೋನು ಮಾಡ್ತಾ ಇದ್ದೀನಿ. ಅದೇ ಕಾನ್ಫಿಡೆಂಟ್. ಸೀರಿಯಸ್ ಆಗಿ ನನಗೆ ಒಂಥರ ಎಮೋಷನ್ ಆಗ್ತಾ ಇದೆ. ಬಟ್ ಹುಡುಗಿನ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ. ಓಕೆ 360 ವ್ಯೂ ಆಫ್ ಶಿವಾನಿ. ಇದೆಲ್ಲ ನಮ್ಮ ಮಮ್ಮಿದು. ಒಂದು ವಾಯ್ಸ್ ಕಲ್ತಿದ್ದೀನಿ, ನಾನು ಮಾತಾಡ್ತೀನಿ. ಪ್ರಜ್ವಲ್ ಕ್ಯಾಮ್ರಾ ಪಕ್ಕದಲ್ಲಿ ಮಾತಾಡ್ತೀನಿ. ಪ್ರಜ್ವಲ್ ಏನು ಮಾತಾಡ್ತೀನಿ, ಏನಾದರೂ ಮಾತಾಡ್ತೀನಿ. ಏನು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ? ನನಗೆ ಒಂದೇಳು ಈ ಲೇಡಿ ಕ್ಯಾರೆಕ್ಟರ್ ಮಾಡ್ಬೇಕಂತ ಹೆಂಗ್ ಅನ್ಸ್ಕೊಂಡು
ನನ್ಗೆ ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡಕ್ ರೆಡಿ ಇದ್ದ. ಅಷ್ಟು ಈಜಲ್ಲಿ ಲೇಡಿ ಕ್ಯಾರೆಕ್ಟರ್ ಮಾಡಿ ಒಪ್ಕೊಂಡು ಯಾರು ನಾನು ಬರ್ತೀನಿ ಫಸ್ಟ್ ಮೂಮೆಂಟ್ ನಾನು ಎತ್ತಿದೆ ಕೈ. ನೀನು ನಾನು ನೋಡಿದ್ದೀನಿ. ಇಲ್ಲ ನನ್ಗೇನಕ್ಕೆ ಅವನು ಫಸ್ಟ್ ಬಂದ್ ಸ್ಟೋರಿ ಹೇಳ್ದಾಗ ನಾನು ಒಪ್ಕೊಂಡಿದ್ದೆ ನಾನು ಮಾಡ್ತೀನಿ ಅಂತ. ಹೀರೋ ಯಾರು ಬೇಕಾದ್ರೂ ಮಾಡ್ಬೋದು, ಲೇಡಿ ಹಾಕ್ಬೇಕು Challenging character. ಮಾಡ್ಕೊಂಡ್ರೆ ನಾಳೆ ದುಡ್ಡು ಸೆಟ್ ಆಗ್ಬೇಕಾದ್ರೆ ಆರಾಮಾಗಿ ಅಲ್ಲಮ್ಮ ಶಿವ, ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇದು. ಮೇಲಿಂದ ಫೀಮೇಲ್ ಆಗಿ ಆಕ್ಟ್ ಮಾಡೋದು ಚಾಲೆಂಜಿಂಗ್ ಕ್ಯಾರೆಕ್ಟರ್. ಆಮೇಲೆ ಸ್ಟೋರಿನೂ ಚೆನ್ನಾಗಿತ್ತಲ್ಲ ಸದ್ಯ. ನಂದು ಸೀರಿಯಸ್ ಆಗಿ ಹೇಳ್ತೇನೆ, ಹುಡುಗ ಅಂತ ಹುಡುಗಿ ಡೈರೆಕ್ಟ್ ಹುಡುಗಿಯೇ ತೋರಿಸ್ಬಿಟ್ಟಿದ್ರೆ ಅಷ್ಟು ಚೆನ್ನಾಗಿ ಇರ್ತಿರ್ಲಿಲ್ಲ ನನ್ಗನ್ಸರಿ. ಶಿವು ಟು ಶಿವಾನಿ ಅಸೆಪ್ಟ್ ಮಾಡ್ಕೋತಾರೆ, ಡೈರೆಕ್ಟ್ ಆಗಿ ಹಿಂಗಂದ್ರೆ ಅಸೆಪ್ಟ್ ಮಾಡ್ಕೊಳ್ಳಲ್ಲ. ಆಮೇಲೆ ನಾನು ಮಾರ್ಕೆಟಿಂಗ್ ಮಾಡ್ಕೊಬೇಕು, ಸರ್ ಹಿಂಗೆಲ್ಲ ಮಾಡಿದ್ದೀನಿ, ಇವಾಗ ನಿಮ್ಮ ತಮ್ಮ ಒಂದು 2-3 ಫೋಟೋ ತೆಗ್ದ, ಸರ್ ಹಿಂಗೆ ಮಾಡಿದ್ದೀನಿ ಅಂತ ಅವ್ರಿಗೆ ಒಂದು ಇಷ್ಟ ಆಗಬೇಕು. ಈಗ ಎಡ್ಯುಕೇಶನ್ ಅವ್ರ ಕವಿತರ ಹುಡುಗ ಕೊಟ್ಟಿದ್ದಾರೆ, ಅದಕ್ಕೆ ನನಗೆ ಅದು ಆ ಮೈಂಡ್ ಸೆಟ್ಟಲ್ಲಿ ಮಾಡಿದೆ ಅಷ್ಟೇ. ಏನಕ್ಕೆ ಅಂದರೆ ಹೀರೋ ಯಾರು ಬೇಕಾದ್ರೆ ನೀನು ನೋಡಿದ್ರೆ 60 ಜನ ಬರ್ತಾರ, ನಾನು ನೋಡಿದ್ರೆ ನಾನು ಒಬ್ಬನೇ ಬರ್ತೀನಿ ಅಂತ ಡೈಲಾಗ್ಗಳು ಹೊಡಿತೀನಿ. ಬಟ್ ಈ ಥರ ಹಾಕಿದ್ರೆ ವಾಯ್ಸ್ ಚೇಂಜ್ ಮಾಡಿದ್ರೆ ನನಗೆ ಮಿಮಿಕ್ರಿ ಮಾಡೋದು ತುಂಬ ಇಷ್ಟ. ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಕಾಣದ ಲಿಪ್ಸ್ ನೋಡಿ, ಸೀರಿಯಸ್ ಚೆನ್ನಾಗಿದೆ. ಯಾತ್ರ ಬರಲ್ಲ. ಓಕೆ ಶಾರ್ಟ್ ರೆಡಿ ಆಯ್ತು. My mind, my body push those thoughts aside because I just wanted to dance. Be Kobe with the 8, understanding 24 this still could go away. You matter in this world, realize this the stage. Lost start, it could be any day. Have a say. It's been a while since it felt like this. It's been a while since it felt like this. Those roses and daisies. ಕೊನೆಗೆ ನನ್ನ ಈ ಥರ ಮಾಡಿಬಿಟ್ಟಿದ್ದಾರೆ. ಇವತ್ತು ಶೂಟಿಂಗು ಲೇಡಿ ಗೆಟಪ್ ಆಗಿ ಮಾಡ್ತಾ ಇದ್ದೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಫ್ರೆಂಡಿಗೂ ಕಳಿಸಿ, ಹಾಗೆ ಅವ್ರನ್ನ ನಗಲಿ ಒಂಚೂರು. ಎಲ್ಲರೂ ಏನೋ ನನಗೆ ಒಂಥರ ನಾಚಿಕೆ ಆಗ್ತಿಲ್ಲ, ಒಂದು ಕಾನ್ಫಿಡೆಂಟ್ ಇದೆ. ಎಷ್ಟು ಕಷ್ಟ ಅಂದರೆ ಔಟ್ಫಿಟ್ ಎಲ್ಲ, ಈ ಸ್ಯಾರಿ ಮತ್ತು ಈ ವಾಚ್ ಎಲ್ಲ ಹಾಕ್ಕೊಂಡು ರೆಡಿ ಆಗೋಕ್ಕೆ ಅಂದರೆ ತುಂಬ ಕಷ್ಟ ಇದೆ ಸೀರಿಯಸ್ ಆಗಿ. ನೋಡಿ ನಮ್ಮ ಶಿವಾನಿ ಹೆಂಗ್ ಆಕ್ಟ್ ಮಾಡ್ತಾಳೆ. ಕಾಫಿ ಕುಡಿ. ಸರಿ, ಈಗ ಶೂಟಿಂಗ್ ನ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ಲಾಸ್ಟ್ ಯಾಕೆ ಈ ವ್ಲಾಗಲ್ಲಿ ಜಾಸ್ತಿ ನಾನು ಬರ್ತಿದ್ದೀನಿ ಅಂದರೆ, ವ್ಲಾಗ್ ಮಾಡೋರು ಗೆಟಪ್ ಚೇಂಜ್ ಮಾಡಿರೋದ್ರಿಂದ ನೋಡಿ ಮೇಕಪ್ ರಿಮೂವ್ ಮಾಡ್ತಾ ಮಧುಮತಿ ಅಲಿಯಾಸ್ ಶಿವಾನಿ ಅಲಿಯಾಸ್ ಶಿವು ಆಗ್ತಾನೆ ಇವಾಗ. ಎಲ್ಲರೂ ಇಲ್ಲಿ ಇದ್ದಾರೆ. ನಮ್ಮ ಡೈರೆಕ್ಟ್ರೇ ಮುಖ ತೋರಿಸ್ರಿ. ಇವರೇ ನೋಡ್ರಿ ಶಿವನ ಶಿವಾನಿ ಮಾಡಿದ್ದು. ರಸಿಕರ ಓನರ್ ಏನಪ್ಪ ಓನರ್ ಇವರು ಕಣ್ಣು ಇಷ್ಟು ಚೆನ್ನಾಗಿರೋ ಕಣ್ಣು ಇಟ್ಕೊಂಡು ಹೆಂಗ್ ಮಾಡ್ತಾರೆ ಚೇತನ್ ಅವರು. ಇವರು ಧನ್ಯವಾದಗಳು ನಮ್ಮನ್ನ ಇವತ್ತ ಜೀವಂತವಾಗಿ ಇಟ್ಟಿದ್ದಕ್ಕೆ. ಇವ್ರು ಬಂದ್ಬಿಟ್ಟು ಬ್ರೋಕರ್. ಈಗಲೂ ಕ್ಯಾರೆಕ್ಟರ್ ಅಲ್ಲಿ ಇದೆಯಲ್ಲ ಗುರು, ಬಾ ಗುರು ಅವನಾಗ್ಲೇ ಕ್ಯಾರೆಕ್ಟರ್ ಇಂದ ಬಿಚ್ಚಿದ ಬಟ್ಟೆನ. ಮಾಡಲ್ ಒನ್ ಹೇಳ್ರಿ ಏನಾರ ಒಂದು ಹೆಂಗೈತಿ ಇವತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ನಮ್ ಜೋಶಿ ಅವ್ರ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಶೂಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಹೆಂಗ್ ಇನ್ವಾಲ್ವ್ ಆಗಿದ್ದೀನಿ ಫಸ್ಟ್ ಟೈಮ್. ಮತ್ತೆ ನಮ್ ಕೋ ಆಕ್ಟರ್ ಜೋಶಿ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು.
ಆಮೇಲೆ ಶೆಟ್ಟಿ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಮ ಶಿವ ಅವರು ಶಿವನೇ ಆಗ್ಬಿಟ್ಟಿದ್ರು, ನೋಡಕ್ ಚೆನ್ನಾಗಿದ್ರು. ಅವ್ರನ್ನ ನೋಡ್ಬಿಟ್ಟು ನಮ್ಮ ಜೋಶಿ ಅವ್ರ ಗರ್ಲ್ ಫ್ರೆಂಡ್ ಮಿಸ್ ಮಾಡ್ತಿದ್ರು. ಎಸ್ ಜೋಶಿ ಅವರೇ, ಫಸ್ಟ್ ಟೈಮ್ ನಿಮ್ದು ಮೋಸ್ಟ್ಲಿ ಸೀರಿಯಲ್ ಅಲ್ಲಿ ಮಾಡಿದೀರಾ, ಬಟ್ ಫಸ್ಟ್ ಟೈಮ್ ಆಸ್ ಎ ಶಾರ್ಟ್ ಮೂವಿ ಆರ್ಟಿಸ್ಟ್ ಆಗಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಎಲ್ಲರಿಗಿಂತ ಬೇಗ ಬಂದೆ. 6:30 ಬೆಳಗ್ಗೆ ಇಲ್ಲಿ ಬಂದು ಎಲ್ಲರಿಗೂ ಆಯ್ತು ಬಿಡ್ರಿ, ಅದಕ್ಕೊಂದು ಕಾಫಿ ಕೊಡಿಸ್ತೀವಿ. ಕಾಫಿ ಕುಡಿದು ತುಂಬ ಚೆನ್ನಾಗಿತ್ತು. ಹೊಸ ಎಕ್ಸ್ಪೀರಿಯನ್ಸ್. ಇಂಥವ್ರೆಲ್ಲ ಡಿಸ್ಟರ್ಬ್ ಮಾಡೋರು ಜಾಸ್ತಿ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದೆ. ಒಂದು ವಾಯ್ಸ್ ಬರಲಿ. ರಸಿಕಾ ಓನರ್ ಶೂಟ್ ಮುಗೀತು, ಮನೆಗೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಪ್ರಿಯಾಂಕ್ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಗೋವಿಂದ ಎಲ್ಲರೂ ನನ್ನ ತುಂಬ ಪ್ರೀತಿಯಾಗಿ ನೋಡಿಕೊಂಡ್ರು, ಮತ್ತು ಪ್ರೀತಿಯಾಗಿ ಗೌರವ ಮಾಡಿದ್ರು ನನಗೆ. ಮತ್ತು ಹಂಗೆ ತುಂಬ ಚೆನ್ನಾಗೂ ಸಪೋರ್ಟ್ ಮಾಡಿದ್ರು ನಮ್ಮ ಟೀಮು. ಸೀರಿಯಸ್ಸಾಗಿ ಬೇರೆಯವರಾಗಿದ್ದರೆ ತುಂಬ ರೇಗಿಸಿರೋರು, ಆ ಹುಡುಗಿ ವೇಷ ಹಾಕಿರೋದಕ್ಕಲ್ಲ. ಬಟ್ ಈ ಟೀಮು ಒಂಥರ ತುಂಬ ಸಪೋರ್ಟ್ ಮಾಡ್ತು. ಏನಕ್ಕೆ ಅಂದರೆ ನಾವೇನೋ ಒಂದು ಹೊಸ ಪ್ರಯತ್ನ ಮಾಡ್ತೀವಿ ಅಂದರೆ ಸಪೋರ್ಟ್ ಮಾಡಬೇಕು, ರೇಗಿಸ್ಬಾರ್ದು. ಅರ್ಥ ಆಯ್ತಾ? ನಾವು ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲದೆ ಇರ್ಬೋದು ಆ ಗೆಟಪ್ಪಲ್ಲಿ, ಬಟ್ ರೇಗಿಸೋದು ಮತ್ತು ಅಂಗಿಸೋದು ತುಂಬ ಬೇಜಾರಾಗುತ್ತೆ. ಅದಕ್ಕೆ ಈ ಟೀಮ್ ಮತ್ತು ತುಂಬ ಸಪೋರ್ಟ್ ಮಾಡಿದ್ರು ಮತ್ತು ತುಂಬ ರೆಸ್ಪೆಕ್ಟ್ ಮಾಡಿದ್ರು. ತುಂಬ ಇಷ್ಟ ಆಯ್ತು ನನಗೆ. ಈ ಥರ ಇನ್ನೂ ಹೆಚ್ಚು ಟೀಮ್ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ನನಗೆ. ಸಾರಿ, ಸ್ವಲ್ಪ ಶೂಟಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಒಂಚೂರು ಸ್ವಲ್ಪ ನಿಮ್ಮ ಜೊತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆದರೆ ಬಟ್ ಸ್ವಲ್ಪ ಶೂಟ್ ಸ್ವಲ್ಪ ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಮಾಡ್ತೀನಿ. ಕಂಪ್ಲೀಟ್ ಆಯಿತು. ಫುಲ್ಲು ನನಗಂತೂ ಫುಲ್ ಎಕ್ಸೈಟ್ಮೆಂಟು. ಆಮೇಲೆ ಇನ್ನೊಂದೇನು ಅಂದರೆ ಲಾಸ್ಟ್ ನಮ್ಮ ಫ್ರೆಂಡ್ಸಸ್ಸು ಒಂದು ಮಾತಾಡ್ತಾರಂತೆ ಬಿಡಿ. ಏನು ಹೇಳ್ತೀರಪ್ಪ? ಚೆನ್ನಾಗಿತ್ತು. ಸುಸ್ತಾಯಿತು. 7:30 ಇನ್ಮೇಲೆ ಮಾಡಬೇಕು ನಾವು. ಬ್ಲಾಗ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿ, ನನಗೆ ಈ ಥರ ಬೆಳೆಯೋರೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನಾನು ನಿಮ್ಮ ಆಡಿಯೋ ಸೈನಿಂಗ್ ಆಫ್. ಥ್ಯಾಂಕ್ ಯು. ಮತ್ತೆ ನಂದು ಒಂದು ನಾಳೆ ಮತ್ತೊಂದು ಶೂಟ್ ಇದೆ, ಅದಕ್ಕೆ ಮತ್ತೆ ರೆಡಿ ಆಗಬೇಕು. ಏನು ಶೂಟು ನನಗೆ ಗೊತ್ತಿಲ್ಲ. ಆರ್ಯ ಬ್ರೋದಾ? ಓ ಬ್ರೋ, ಅವ್ರದ್ದೊಂದು ಸಕ್ಕತ್ತಾಗಿರುತ್ತೆ. ನೀವು ಸಕ್ಕತ್ತಾಗಿ ಮಾಡಿ. ಆಲ್ ದಿ ಬೆಸ್ಟ್ ಪ್ರಜ್ವಲ್. ಥ್ಯಾಂಕ್ಸ್. ಮೋಹನ್ ಸಕ್ಕತ್ತಾಗಿ ಮಾಡಬೇಕು. ಥ್ಯಾಂಕ್ ಯು. ಈ ವ್ಲಾಗಲ್ಲಿ ನೀವು 3 ದಿನ ತೋರಿಸಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಶೆಟ್ಟಿ ಸೈನಿಂಗ್ ಆಫ್. ಥ್ಯಾಂಕ್ ಯು. ಇವತ್ತಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಏನಕ್ಕೆ ಅಂದರೆ ಒಂದು ಹುಡುಗಿ ವೇಷ ಹಾಕಿ ನಾನು ಹಿಂಗೆಲ್ಲ ಮಾಡ್ಬೋದು ಮತ್ತು ಇದೆಲ್ಲ ಮಾಡಬೇಕು ಅಂತ ಒಂದು ಮ್ಯಾನಿಫೆಸ್ಟ್ ಆರ್ ಸಮಥಿಂಗ್ ಏನೋ ಹೇಳ್ತಾರಲ್ಲ, ಏನೋ ಒಂದು ಹಣೆ ಬರ್ದಿತ್ತು ಅಂತ ಹೇಳ್ತಾರಲ್ಲ, ಆ ಥರ ಒಂದರಲ್ಲಿ ನನಗೆ ಆಗಿತ್ತು. ತುಂಬ ಸಬ್ಸ್ಕ್ರೈಬ್. ಶಿವ ತುಂಬ ಕಷ್ಟಪಟ್ಟು ವ್ಲಾಗ್ಸ್ ಮಾಡ್ತಾನೆ, ತುಂಬ ಇಷ್ಟಪಟ್ಟು ವ್ಲಾಗ್ಸ್ ಮಾಡ್ತಾನೆ. ಕಷ್ಟ ಅಲ್ಲ, ಇಷ್ಟಪಟ್ಟು ವ್ಲಾಗ್ಸ್ ಮಾಡ್ತಾನೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲರೂ ಬೆಳೆಯೋಣ, ಶಿವನು ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್. ಇದೇ ಥರ ನನಗೆ ಕಂಟೆಂಟ್ಸ್ ನೋಡ್ತಾ ಇರಬೇಕು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನ ಮರಿಲೇಬಾರ್ದು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಓಂ ನಮಃ ಶಿವಾಯ.